ಯಾಕೋ ಇಲ್ಲಲ್ಲ ಏನು ಹಿಂಗಾಗಿದೆ ನಾಯಿ ತಿಂದಂಗೆ. ಏನೋ ಇದು ಕಟಿಂಗು ಮೊದಲದೇ ಚೆನ್ನಾಗಿತ್ತಪ್ಪ, ನಿನಗೆ ಸೂಟ್ ಆಗ್ತಾ ಇಲ್ಲ ಅನ್ಸುತ್ತೆ. ಯಾವ್ದು ಚಪ್ಪಲಿ ಕಟಿಂಗ್ ತಿರುಗು ಈ ಸೈಡು. ಸೊ ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಏನಪ್ಪ ಇವನು ಮೈಸೂರು ವಾರಿಯರ್ ಜರ್ಸಿ ಹಾಕೊಂಡು ಕ್ರಿಕೆಟ್ ಆಡಕ್ ಹೋಯ್ತಾನೆ ಅನ್ಕೊಂಡ್ರ? ಮನೇಲಿ ಹಾಯಾಗಿ ಕೂತಿರೋ ಹತ್ರ ಮಮ್ಮಿ ಡ್ಯಾಡಿ ಬಂದು ಕಾಲೇಜ್ಗೆ ಹೋಗೋ ಮಕ್ಕಳು ಕಾಲೇಜ್ಗೆ ಹೋಗೋ ತರ ಇರ್ಬೇಕು, ನಿನ್ ತರ ಕೂದಲು ಬಿಡ್ಕೊಂಡು ಜಂಗ್ಲಿ ತರ ಇರಲ್ಲ ಅಂತ ಮೊಕ್ಕೆ ಹೋಗ್ದಿದ್ದಕ್ಕೆ ಗಾಡಿ ತಗೊಂಡು ಹೇರ್ ಕಟ್ ಮಾಡ್ಸಕ್ಕೆ ಅಂತ ಹೊರಟೆ. ಬಟ್ ಹೇಳಿರೋ ಕೆಲಸನ ನೀಟಾಗಿ ಮಾಡಕ್ಕೆ ಬರಲ್ವೇ? ಸೊ ಗೈಸ್, ಈಗ ಪುಕ್ಲು ಏನು ಹತ್ತಿರೋದಂದರೆ ನಾನು ಯೂಶ್ವಲ್ ಆಗಿ ನಾರ್ಮಲ್ ಕಟಿಂಗ್ ಮಾಡಿಸೋದು. ಸೊ ನಮ್ಮ ಮಮ್ಮಿ ಡ್ಯಾಡಿಗೂ ನಾರ್ಮಲ್ ಕಟಿಂಗ್ ಮಾಡಿಸಿರೋದನ್ನ ನೋಡಿ ಅವ್ರಿಗೆ ಗೊತ್ತು. ಬಟ್ ಇವತ್ತು ಹೋಗ್ಬಿಟ್ಟು ನಾನು ಟ್ರೆಂಡಿ ಕಟಿಂಗ್ನ ಒಂದು ಸ್ವಲ್ಪ ಟ್ರೈ ಮಾಡೋಣ ಅಂತ ಮಾಡ್ತಾ ಇರೋದು. ಗೊತ್ತಿಲ್ಲ ಹೆಂಗಿರತ್ತೆ ಎಕ್ಸ್ಪೀರಿಯನ್ಸ್ ಅಂತ, ಅವ್ರ ಎಕ್ಸ್ಪ್ರೆಷನ್ ನೋಡಬೇಕು, ಅದಕ್ಕೆ ಇದನ್ನ ಮಾಡ್ತಾಯಿದ್ದೀನಿ. ನೋಡೋದ ಹೆಂಗಿರುತ್ತೆ ಅಂತ. ನಂಗೆ ಮುಖಕ್ಕೆ ಹೆಂಗೆ ಕಾಣುತ್ತೆ ಅಂತಲೂ ಗೊತ್ತಿಲ್ಲ. ಬನ್ನಿ ಹೋಗೋದ. ಇಂಥ ಕಂತ್ರಿ ಯೋಚನೆ ಇಟ್ಕೊಂಡು ಹೇರ್ ಕಟ್ ಮಾಡ್ಸಕ್ ಹೊರಟೆ. ಫೈನಲಿ ಸಲೂನ್ಗೆ ರೀಚ್ ಆದ್ಮೇಲೆ ಆಸ್ ಯೂಶುವಲ್ ಮಿರರ್ ಸೆಲ್ಫಿ ತಗೊಳ್ಳೋ ಅಷ್ಟೊತ್ತಿಗೆ ಅಣ್ಣ ಬಂದ್ರು ಅಂತ ಅಣ್ಣಂಗೆ ನಾನೆಲ್ಲ ಕಂತ್ರಿ ಐಡಿಯಾಸ್ನ ಎಕ್ಸ್ಪ್ಲೇನ್ ಮಾಡಿದೆ. ಅಣ್ಣ ಡನ್ ಮಗ ಅಂದ್ಬಿಟ್ಟು ಕೂರ್ಸಿದ್ರು. ಹೇರ್ ಕಟ್ ಆದ್ಮೇಲೆ ಸಿಗ್ತೇನೆ. ಹೆಂಗ್ ಕಾಣಿಸ್ತಿದೆ? ಡಿಫ್ರೆಂಟ್ ಆಗಿರುತ್ತೆ. ಚೆನ್ನಾಗಿ ಕಾಣಿಸ್ತಿದ್ಯಾ? ಸೊ ಗೈಸ್, ಫೈನಲಿ ಹೇರ್ ಕಟ್ ಆಯಿತು. ಹೆಂಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ನೋಡ್ಬೇಕು ಈಗ ಮನೆಗೆ ಹೋಗಿ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ. ಸೊ ಗೈಸ್, ಮಾಡ್ಸೋದೇನೋ ಜೋಶಲ್ಲಿ ಮಾಡಿಸ್ಬಿಟ್ಟೆ. ಈಗ ಯಾಕೋ ಪುಕ ಅಂತಿದೆ. ಡ್ಯಾಡಿ ಬೇರೆ ಇವತ್ತು ರಜಾ, ಮನೇಲಿದ್ದಾರೆ, ಮಮ್ಮಿ ಮನೇಲಿದ್ದಾರೆ, ಅಣ್ಣನೂ ಮನೇಲಿದ್ದಾರೆ. ಸಖತ್ ಪುಕ ಅಂತ ಇದೆ. ಮನೇಲಿ ಹೆಂಗೆ ಜಾಡ್ಸ್ ಒದಿತಾರೋ ಇದನ್ನು ಅಪ್ಪಿ ತಪ್ಪಿ ಇಷ್ಟ ಆಗುತ್ತೋ ಗೊತ್ತಿಲ್ಲ, ನೋಡಬೇಕು. ಹೋಮ್ ಸ್ವೀಟ್ ಹೋಮ್. ಈಗ ಜಾಡ್ಸ್ಗಳು ಓಡಿಸ್ಕೊಳ್ಳೋ ಟೈಮ್ ಬಂತು ಅನ್ಸುತ್ತೆ, ಗೊತ್ತಿಲ್ಲ, ನೋಡೋಣ. ಮನ್ಸಲ್ಲಿ ಪುಕ ಅಂತ ಇದ್ರು, ಏನೋ ಒಂಥರ ನಗು ಬರ್ತಿದೆ ನೋಡ್ಬಿಟ್ಟು. ಡ್ಯಾಡಿ ಮಮ್ಮಿ ಮಲಗೋಲ್ಲ ಅಂತ ಗೊತ್ತಿಲ್ಲ, ಮಲಗಿದ್ರೆ ಮಾತ್ರ ತೋರ್ಸಲ್ಲ. ಆಮೇಲೆ ಹಂಗೆ